ಸರಳವಾಗಿ ನೆಮ್ಮದಿಯಿಂದ ಬದುಕಲು ಸಾಧ್ಯವೇ? ಸರಳವಾದ ಬದುಕು ಅಂದ್ರೆ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ. ಸರಳವಾದ ಬದುಕನ್ನು ದೇವತೆಗಳಲ್ಲಿ ಈಗ ನಾವು 3 ಹಂತದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ. ಈ ಸಮಾಜದಲ್ಲಿ ಸರಳವಾಗಿ ನೆಮ್ಮದಿಯಿಂದ ಬದುಕಲು ಸಾಧ್ಯವೇ? ಸರಳವಾದ ಬದುಕು ಅಂದ್ರೆ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ. ಆ್ಯಕ್ಚುಲಿ ಇದೊಂದು ಅದ್ಭುತವಾದ ಪ್ರಶ್ನೆ. ಈಗ ನಾವು 3 ಹಂತದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ದೇವರು, ಸನ್ಯಾಸಿಗಳು, ಸಾಮಾನ್ಯರು. ಸರಳವಾದ ಬದುಕನ್ನು ದೇವರಲ್ಲಿ ಅದ್ಭುತವಾಗಿ ತಿಳಿಸಿದಂಥವರು ಶಿವ ಅಲ್ವಾ? ಶಿವ ಸ್ಮಶಾನವಾಸಿ, ಚರ್ಮಾಂಬರಧಾರಿ, ಮತ್ತು ಅಲ್ಲಿರ್ತಕ್ಕಂಥ ಬೂದಿಯನ್ನು ಬಳದುಕೊಂಡವನು, ಸ್ಮಶಾನದ ಬೂದಿ. ಅದಾದಮೇಲೆ ಅವನು ಧ್ಯಾನ ಮಾಡ್ದ. ಧ್ಯಾನ ಆದಮೇಲೆ ಅವನು ಸೆಲೆಬ್ರೇಟ್ ಮಾಡ್ದ, ನಟರಾಜನಾದ. ಅದಾದಮೇಲೆ ಪ್ರೇಮಿಸಿದ, ಅರ್ಧನಾರೀಶ್ವರನಾದ. ಎಂಥ ಅದ್ಭುತವಾದ ಸತ್ಯ ನೋಡಿ. ಸರಳವಾಗಿ ಸ್ಮಶಾನದಲ್ಲಿ ಬದುಕಿದ್ದರು, ಬೂದಿಯನ್ನು ಅಲಂಕಾರವಾಗಿ ಹಣೆಯ ಮೇಲೆ ಧರಿಸಿದ್ದರು. ಆದರೆ ಅವನು ಅದ್ಭುತವಾದ ಪ್ರೇಮ ಇತ್ತು ಅವನಲ್ಲಿ. ಇದನ್ನೆಲ್ಲ ತಿಳಿಸ್ಕೊಟ್ಟ ಅವನು. ಶಿವತತ್ವದಲ್ಲಿ ಮುಖ್ಯ ಇದು. ಯಾರು ಶಿವನನ್ನು ಆರಾಧಿಸುವವರೋ, ಪೂಜಿಸುವವರೋ, ಶಿವನನ್ನು ಪ್ರತಿನಿತ್ಯ ಪೂಜೆ ಮಾಡ್ತಾರಲ್ಲ, ಅವರು ಶಿವತತ್ವವನ್ನು ಅನುಸರಿಸಬೇಕು. ಇಲ್ಲದಿದ್ದರೆ ಶಿವನನ್ನು ಪೂಜೆ ಮಾಡಿ ಪ್ರಯೋಜನ ಇಲ್ಲ. ಅಂದರೆ ನೀವು ಸ್ಮಶಾನಕ್ಕೆ ಹೋಗಬೇಕು ಅಂತ ಏನಲ್ಲ. ನಿಮ್ಮ ಮನಸ್ಥಿತಿ, ನಿಮ್ಮ ಮನಸ್ಸಿನಲ್ಲಿ ಯಾವ ರೀತಿಯಾದ ಜ್ಞಾನ ಬರಬೇಕು ಅಂದರೆ, ಒಂದು ಸಾರಿ ಹಣೆಗೆ ವಿಭೂತಿ ಹಾಕಿದರೆ ಈ ದೇಹ ನಶ್ವರವೆಂಬ ಭಾವ ಬಂದು ನೀವು ಚಿನ್ನದ ಆಸೆಯನ್ನು, ಲಕ್ಸುರಿಯನ್ನು ಪಡೆಯುವಂತಿಲ್ಲ. ಅದು ಬೇಕಾಗಿಲ್ಲ, ಅವಶ್ಯಕತೆ. ನೀನು ಬದುಕ್ತಾ ಇರೋದ ಶಿವತತ್ವದಲ್ಲಿ. ಹಣೆಗೆ ವಿಭೂತಿ ಧರಿಸಿ, ಮೇಲೆ ಚಿನ್ನದ ಕಿರೀಟವನ್ನು ಹಾಕ್ಕೊಂಡು, ರುದ್ರಾಕ್ಷಿ ಮಾಲೆಗೆ ಚಿನ್ನದ ದಾರವನ್ನು ಕಟ್ಟಿ, ಒಂದು ಸಿಂಹಾಸನದ ಮೇಲೆ ಕುಳಿತುಕೊಂಡ್ರೆ ಶಿವತತ್ವಕ್ಕೆ ಬೆಲೆ ಎಲ್ಲಿದೆ? ಸೊ ಸರಳವಾಗಿ ಯೋಚನೆ ಮಾಡಿ ನೋಡಿ. ಯಾರ್ಯಾರು ಶಿವನನ್ನು ಪೂಜೆ ಮಾಡ್ತಾರೋ ಅವರೆಲ್ಲರಿಗೂ ಶಿವತತ್ವದ ಜ್ಞಾನವೇ ತಿಳಿದಿಲ್ಲ. ಒಂದು ಮೌಢ್ಯದ ರೀತಿಯಲ್ಲಿ ಪೂಜೆ ಮಾಡ್ತಾರೆ ಹೊರತು ಆ ತತ್ವವನ್ನು ಜೀವನಕ್ಕೆ ಅಳವಡಿಸಿಕೊಂಡರೆ ಅವರು ಸರಳವಾಗಿ ಬದುಕ್ತಾರೆ, ಸಹಜವಾಗಿ ಬದುಕ್ತಾರೆ. ಅವರ ಮನಸ್ಸಿನಲ್ಲಿ ಆನಂದ ತುಂಬಿರುತ್ತೆ. ಯಾಕಂದರೆ ಧ್ಯಾನದಿಂದ ಮನಸ್ಸು ಖಾಲಿಯಾಗುತ್ತೆ. ಮನಸ್ಸು ಖಾಲಿ ಆದಾಗ ಆನಂದದಲ್ಲಿ ನಟರಾಜರಾಗ್ತಾರೆ. ಅಂದರೆ ದೇ ವಿಲ್ ಸೆಲೆಬ್ರೇಟ್ ದ ಲೈಫ್. ಖುಷಿಯಾಗಿರ್ತಾರೆ. ಅವರ ಸುತ್ತಮುತ್ತಲಿನವರನ್ನು ತುಂಬ ಅದ್ಭುತವಾಗಿ ಪ್ರೀತಿಸ್ತಾರೆ, ಗೌರವಿಸ್ತಾರೆ, ಪ್ರೇಮಿಸ್ತಾರೆ. ದಿಸ್ ಇಸ್ ಶಿವತತ್ವ ಅಲ್ವಾ? ಎಷ್ಟು ಚೆನ್ನಾಗಿ ಮಾಡ್ತಾರೆ. ಸೊ ಮನುಷ್ಯ ಸರಳವಾಗಿ ಬದುಕಬೇಕೆಂದರೆ ಅವನಿಗೆ ಬೇಕಾಗಿರತಕ್ಕಂಥದ್ದು ಜ್ಞಾನ. ಸರಳ ಅಂದರೆ ಎಲ್ಲ ಬಿಟ್ಬಿಟ್ಟು ಸುಮ್ಮನೆ ಆರಾಮಾಗಿದ್ದೀನಿ ಅಂತಲ್ಲ. ಜ್ಞಾನವಿದ್ದರೆ ಮಾತ್ರ ಸರಳತೆಗೆ ಶ್ರೇಷ್ಠತೆ ಬರುತ್ತೆ, ವ್ಯಾಲ್ಯೂ ಬರುತ್ತೆ. ರೀಸೆಂಟಿಗೆ ಅಬ್ಸರ್ವ್ ಮಾಡಿ ನೋಡಿ, ಸಿದ್ದೇಶ್ವರ ಸ್ವಾಮೀಜಿಗಳು ಎಷ್ಟು ಸರಳವಾಗಿದ್ದರು ಅಂದರೆ, ಅವರ ಬಟ್ಟೆನೇ ಜೇಬೇ ಇರಲಿಲ್ಲ. ಆದರೆ ಅವರಿಗೆ ಒಳ್ಳೆಯ ಗೌರವ ಇತ್ತು. ಅವರ ಮಾತಿಗಾಗಿ ಜನ ಕಾಯ್ತಾ ಇದ್ರು. ಯಾಕೆ ಅಂದರೆ ಜ್ಞಾನದಿಂದ ಆ ವ್ಯಕ್ತಿಗೆ ದೈವತ್ವ ಬಂದಿತ್ತು, ಸರಳತೆಯಿಂದ ಅಲ್ವಾ? ನಿಮ್ಗೆ ಸರಳವಾಗಿ ಅರ್ಥ ಆಗಂತ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಈಗ ಸಾಮಾನ್ಯರ ಕಡೆ ಗಮನ ಹರಿಸಿ ನೋಡಿ. ಸಾಮಾನ್ಯ ಮನುಷ್ಯರಲ್ಲಿ ಫಾರ್ ಎಕ್ಸಾಂಪಲ್ ನಮಗೆ ಸಹಜವಾಗಿ ಗೊತ್ತಿದೆ, ಮಹಾತ್ಮ ಗಾಂಧೀಜಿ ಅವರು ಸರಳವಾಗಿ ಬದುಕ್ತಾ ಇದ್ರು. ಅದಕ್ಕೆ ಸ್ವಲ್ಪ ಫೇಮಸ್ ಆಗಿದ್ದಾರೆ. ಹಾಗೇ ಸ್ವಲ್ಪ ನೀವು ಗಮನಿಸ್ತಾ ಬನ್ನಿ. ರೀಸೆಂಟಾಗೆ ಈಗ ಸುಧಾಮೂರ್ತಿಯವರು ಯಾವುದಾರ ಫಂಕ್ಷನ್ಗೆ ಹೋದರೆ ಜೋರಾಗಿ ಒಡವೆ ಹಾಕ್ಕೊಂಡು ಹೋಗ್ತಾರಾ? ಸರಳವಾಗಿ ಹೋಗ್ತಾರೆ. ಅವರು ಸೇವೆ ಮಾಡ್ತಾರೆ. ಅವರಿಗೆ ಬೆಲೆ ಬಂದಿರೋದು ಅವರ ಶ್ರೀಮಂತಿಕೆಯಿಂದ ಅಲ್ಲ, ಅವರ ಜ್ಞಾನದಿಂದ, ಅವರ ನಡವಳಿಕೆಯಿಂದ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟಿದ್ದು. ತುಂಬ ಸಾಹಿತಿಗಳನ್ನು, ತುಂಬ ಅದ್ಭುತವಾಗಿ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ಜ್ಞಾನದಿಂದ ಆ ವ್ಯಕ್ತಿಗಳನ್ನು ಗಮನಿಸಿ ನೋಡಿ. ಅವರು ತೋರಿಕೆ ಹಿಂದೆ ಹೋಗುವುದಿಲ್ಲ.
ಒಂಥರ ಚಿನ್ನಗಳನ್ನು ಹಾಕ್ಕೊಂಡು ಒಳ್ಳೆ ಲೆಗ್ಸುರಿಯಸ್ ಬಟ್ಟೆಗಳು ಹಾಕ್ಕೊಂಡು ಲೆಗ್ಸುರಿಯನ್ನು ಇಷ್ಟಪಡಲ್ಲ. ಅದನ್ನು ಇಷ್ಟ ಯಾಕೆ ಪಡಲ್ಲ ಅಂದರೆ ಬಿಕಾಸ್ ಆಫ್ ನಾಲೆಡ್ಜ್. ಸೊ ನೀನು ಜ್ಞಾನವಂತನಾಗಿದ್ದರೆ, ನೀನು ಸಾಧನೆ ಮಾಡ್ತಾ ಇದ್ದರೆ ನಿನ್ನ ಬದುಕಿನಲ್ಲಿ ಸರಳವಾಗಿ ಬದುಕಬಹುದು. ಲೆಗ್ಸುರಿ ಬೇಕಾಗಿಲ್ಲ, ಒಂದು ಚಿಕ್ಕ ಮನೆಯಾದರೂ ಸಾಕು, ಅಲ್ಲಿ ನೆಮ್ಮದಿಯ ಜೀವನ, ಈ ದೇಹವನ್ನು ಕಾಪಾಡ್ಕೊಳ್ಳೋಕ್ಕೆ ಆಹಾರ ಸಿಕ್ಕರೆ ಸಾಕು, ಒಂದು ಮನೆ ಇದ್ದರೆ ಸಾಕು, ಬಾಡಿಗೆ ಆದರೂ ಪರವಾಗಿಲ್ಲ, ಸ್ವಂತದಾದ್ರೂ ಪರವಾಗಿಲ್ಲ, ನನ್ನ ಪ್ರೀತಿ ಪ್ರೇಮನ ಹಂಚ್ಕೊಳ್ಳೋಕ್ಕೆ ಯಾರಾದರೂ ಸಹಪಾಠಿಗಳಿದ್ರೆ ಸಾಕು, ಸಂಸಾರ ಇದ್ದರೆ ಸಾಕು. ಎಲ್ಲ ವಿಚಾರಗಳ ಬಗ್ಗೆ ಚಿಂತನೆ ಮಾಡಿದಾಗ ನಿಮ್ಮ ಜ್ಞಾನ ತುಂಬ ಸ್ಟ್ಯಾಂಡರ್ಡ್ಗೆ ಮನಸ್ಸಿಗೆ ಆಳವಾಗಿ ಹೋಗಿದ್ರೆ ಆಗ ಸರಳ ಬದುಕು ಸಾಧ್ಯ. ನೆಕ್ಸ್ಟು ನಿಮಗೆ ಸರಳವಾಗಿ ಹೇಳಬೇಕು ಅಂದರೆ, ನಾವು ಯಾರ ಮೇಲೂ ಡಿಪೆಂಡ್ ಆಗಿರಬಾರ್ದು. ಸಮಾಜದ ಮೇಲೆ ಬೇರೆಯವ್ರು ನನ್ನ ಬಗ್ಗೆ ಏನು ಅನ್ಕೊಂತಾರೋ ಅನ್ನತಕ್ಕಂಥ ಯೋಚನೆ ಮನಸ್ಸಲ್ಲಿ ಬರಬಾರ್ದು. ನನ್ನಿಂದ ಏನು ಆಗ್ತಾ ಇದೆ, ಸಮಾಜಕ್ಕೆ ಏನು ಸಿಗ್ತಾ ಇದೆ ಅನ್ನತಕ್ಕಂಥ ಯೋಚನೆ ಮಾಡಿದಾಗ ಮಾತ್ರ ನೀವು ಸುಖವಾಗಿ ಬಾಳಲು ಸಾಧ್ಯ. ಈ ರೀತಿ ಯೋಚನೆ ಮಾಡಬೇಕಂದ್ರೆ ತುಂಬ ಸ್ಟ್ರಾಂಗ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ ಸರಳವಾಗಿ ನಿಮ್ಗೆ ಹೇಳ್ತೀನಿ ನೋಡ್ರಪ್ಪ, ಈಗ ನನ್ನ 5 ಕೈ ಬೆರಳುಗಳಲ್ಲಿ ನೋಡಿ ಎಲ್ಲರ ಉಂಗುರ ಇದೆಯಾ? ಉಂಗುರ ಇಲ್ಲ, ಕತ್ತಲ್ಲಿ ಚೈನು ಇಲ್ಲ. ನಾನು ಮದುವೆಗೆ ಹೋದರೆ ಸಿಂಪಲಾಗೇ ಹೋಗ್ತೀನಿ. ಬಟ್ ನನ್ನ ಪಕ್ಕ ಕೆಲವ್ರದ್ದು ನಮ್ಮ ಸ್ನೇಹಿತರು ಅವರು ಕುಳಿತಿರ್ತಾರೆ, ಏನು ಉಂಗುರಗಳು ಹಾಕ್ಕೊಂಡಿರ್ತಾರೆ, ಚೈನ್ ಹಾಕ್ಕೊಂಡಿರ್ತಾರೆ, ಬ್ರೇಸ್ಲೆಟ್ ಹಾಕಿರ್ತಾರೆ, ಎಲ್ಲ ಇರ್ತಾರೆ. ನಾನು ಅಬ್ಸರ್ವ್ ಮಾಡಿದ್ದೀನಪ್ಪ, ನನ್ನನ್ನು ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೋ, ಗೌರವದಿಂದ ಮಾತಾಡಿಸ್ತಾರೋ ಅದೇ ಥರ ಅವರನ್ನು ಮಾತಾಡಿಸ್ತಾರೆ. ಸೊ ಉಂಗುರಗಳನ್ನು ಎಣಿಸಿ, ಸೊ ಇವ್ನು 4 ಹಾಕಿದ್ದಾನೆ, ಇವನು 5 ಹಾಕಿದ್ದಾನೆ, ಬ್ರೇಸ್ಲೆಟ್ ಹಾಕಿದ್ದಾನೆ ಅಂದರೆ ಎಕ್ಸ್ಟ್ರಾ ಮರ್ಯಾದೆಯನ್ನು ಕೊಡಲ್ಲ ಅಲ್ವಾ? ಕೆಲವು ಹೆಣ್ಮಕ್ಳಿಗನ್ನ ಗಮನಿಸ್ತಾ ಹೋದಾಗ ಬೇಕಾದಷ್ಟು ಒಡವೆಗಳನ್ನು ಯಾರು ಹಾಕ್ಕೊಂಡಿರ್ತಾರೆ, ಏನು ರಾಶಿ ಹಾಕ್ಕೊಂಡಿರ್ತಾರೆ. ಒಡವೆಗಳನ್ನು ನೋಡಿ ಗೌರವಿಸುವುದಿಲ್ಲ, ವ್ಯಕ್ತಿ ಇರತಕ್ಕಂಥ ಜ್ಞಾನವನ್ನು ನೋಡಿ ಗೌರವಿಸ್ತಾರೆ. ಅಲ್ಲಿ ಓಕೆ ತುಂಬ ಇರ್ತಾರೆ. ಒಬ್ಬ ಸನ್ಯಾಸಿ ಮಹಿಳೆ ಬಂದುಬಿಟ್ರೆ ತುಂಬ ಜನ ಒಡವೆಗಳು ಹಾಕ್ಕೊಂಡು ಲೇಡೀಸ್ ಎಲ್ಲ ನಿಂತಿರ್ತಾರೆ ಅಂತ ಇಟ್ಕೊಳ್ಳಿ. ಅಲ್ಲೊಬ್ಬ ಸನ್ಯಾಸಿ ಮಹಿಳೆ ಬಂದರೆ ಯಾರನ್ನು ಗೌರವಿಸ್ತಾರೆ ಹೇಳಿ? ಸನ್ಯಾಸಿಯನ್ನು ಗೌರವಿಸ್ತಾರೆ. ಯಾಕೆಂದರೆ ಅಲ್ಲಿ ಒಂದು ಅದ್ಭುತವಾದ ಜ್ಞಾನ ಇದೆ, ದೈವತ್ವ ಇದೆ, ಕರುಣೆ, ಪ್ರೀತಿ ಎಲ್ಲ ತುಂಬಿದೆ ಅಂದಾಗ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ತಾರೆ, ಅವ್ರನ್ನ ಗೌರವಿಸ್ತಾರೆ ಹೊರತು ಇಲ್ಲಿ 4 ಸರ ಹಾಕೊಂಡು ಕುಳಿತಿರ್ತಕ್ಕಂಥ ಲೇಡೀಸ್ಗೆ ಹೋಗಿ ಪಾದಕ್ಕೆ ಯಾರು ನಮಸ್ಕಾರ ಮಾಡೋದಿಲ್ಲ ಅಲ್ವಾ? ಯೋಚನೆ ಮಾಡಿ ನೋಡಿ. ಸೊ ಸರಳತೆ ಬರೋದು ಜ್ಞಾನದಿಂದ ಸಾಧನೆಯಿಂದ ಸರಳತೆ ಬರುತ್ತೆ. ಸೊ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ತಿಳ್ಕೊಳ್ಳಿ, ಈ ಸಮಾಜದಲ್ಲಿ ಸಮಾಜ ಏನು ಅಂದ್ಕೊಳ್ಳುತ್ತೋ ಅಂತ ನೀವು ಯೋಚನೆ ಮಾಡ್ತಾ ಬದುಕನ್ನು ಸಾಗಿಸೋಕೆ ಹೋದರೆ ಬದುಕಲು ಸಾಧ್ಯವಿಲ್ಲ. ಸೊ ನನ್ನಿಷ್ಟದಂತೆ ನಾನು ಬದುಕ್ತೀನಿ, ಯಾರಿಗೂ ನೋವನ್ನು ಕೊಡದೆ, ಯಾರಿಗೂ ಅಪಮಾನ ಮಾಡದೆ, ಯಾವುದನ್ನು ದೋಚದೆ, ನನ್ನ ಚಿಂತನೆಯಲ್ಲಿ ಸರಳತೆಯಿಂದ ಇರ್ತೀನಿ ಅನ್ನತಕ್ಕಂಥ ಚಿಂತನೆ ಆಳವಾಗಿ ನಿಮ್ಮಲ್ಲಿ ಬಂದಿರಬೇಕು. ನಿನಗೆ ಕಾನ್ಫಿಡೆನ್ಸ್ ಇರಬೇಕು, ಈ ರೀತಿಯಾಗಿ ಯೋಚನೆ ಮಾಡಬೇಕು. ಸಾಧು ಸನ್ಯಾಸಿಗಳಂದ್ರೇನು, ದೇವರು ಹೇಗೆಲ್ಲ ಹೇಳ್ಕೊಟ್ಟಿದ್ದಾರೆ. ಶ್ರೀಕೃಷ್ಣ ಯಾರನ್ನು ಪ್ರೀತಿಸ್ತಾ? ಸುಧಾಮನನ್ನು ಪ್ರೀತಿಸ್ತಾ. ಸುಧಾಮ ತುಂಬ ಬಡವ ಅವನು, ಆದರೆ ಅಲ್ಲಿರ್ತಕ್ಕಂಥ ಭಕ್ತಿ ಸ್ನೇಹವನ್ನು ಪ್ರೀತಿಸ್ತಾ. ಅವನ ಹಣವನ್ನು ನೋಡಿ ವ್ಯಕ್ತಿಗಳನ್ನು ಗೌರವಿಸಲಿಲ್ಲ ಶ್ರೀಕೃಷ್ಣ ಇಂದಿನ ಕಾಲದಲ್ಲಿ. ಯಾಕೆ ಅಂದರೆ ಇಂದಿನ ಕಾಲದಲ್ಲಿ ಹೇಳ್ತಾ ಬಂದಿದ್ದಾರೆ. ರಾಮಾಯಣ, ಮಹಾಭಾರತ, ಶಾಸ್ತ್ರ ಪುರಾಣಗಳು, ಪುರಾಣ ಕಥೆಗಳಲ್ಲಿ, ಎಲ್ಲ ಕಥೆಗಳಲ್ಲಿ ಈ ರೀತಿಯಾದ ಪವಿತ್ರವಾದ ಸ್ನೇಹ ಪ್ರೀತಿಯನ್ನು ಹೇಳ್ತಾನೇ ಬಂದಿದ್ದಾರೆ. ನಾವು ಬರೀ ಪೂಜೆ ಮಾಡ್ತಾನೆ ಇದ್ದೀವಿ ಹೊರತು ಆ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಜೀವನಕ್ಕೆ ಅಳವಡಿಸ್ಕೊಳ್ಳಲ್ಲ. ಸೊ ವೆರಿ ಸಿಂಪಲ್, ಸರಳವಾದ ಬದುಕು ಎಂದರೆ ನೀನು ಯಾರ ಗೌರವಕ್ಕೂ ವಸ್ತುಗಳಿಂದ ಪಡೆಯೋಕ್ಕೆ ಪ್ರಯತ್ನ ಪಡಬಾರದು. ನಿನ್ನನ್ನು ನೀನು ಪ್ರೀತಿಸು, ನಿನ್ನನ್ನು ನೀನು ಗೌರವಿಸು, ನಿನ್ನ ಮನಸ್ಸನ್ನು ಖಾಲಿ ಮಾಡು. ನಿನಗೆ ಸೀಮಿತವಾದ ಕಾಲಘಟ್ಟದಲ್ಲಿ ಎಷ್ಟು ದುಡಿಬೇಕೋ ಅಷ್ಟು ದುಡಿದು ನೆಮ್ಮದಿಯಾಗಿ ಬದುಕುವುದನ್ನು ಕಲಿತರೆ ಅದೇ ನಿಜವಾದ ಸರಳ ಜೀವನ. ಸರಳವಾದ ವಿವಾಹ ಅಂತ ಕೇಳಿರ್ತೀವಿ ನಾವು. ತುಂಬ ಜನ ಮಾಡ್ತಾರೆ ಸರಳ ವಿವಾಹ ಮಾಡಿದ್ರೂ ಕೂಡ ಕೆಲವರು ಅದು ತತ್ವ ಅರ್ಥ ಮಾಡಿಕೊಂಡು ನೆಮ್ಮದಿಯಾಗಿ ಬದುಕನ್ನು ಸಾಗಿಸ್ತಾರೆ. ಎಷ್ಟೋ ಜನ ಪ್ರೇಮಿಗಳು ಹಳ್ಳಿಯಿಂದ ಹೊರಟೋಗ್ಬಿಟ್ಟಿರ್ತಾರೆ, ಮದುವೆನೂ ಇರೋದಿಲ್ಲ, ಅವ್ರಿಗೆಲ್ಲ ಒಳ್ಳೊಳ್ಳೆ ಮಕ್ಕಳಾಗಿ ಜೀವನ ಮಾಡಿ ಶ್ರೀಮಂತರಾಗಿರೋದನ್ನು ಕೂಡ ನಾನು ನೋಡಿದ್ದೀನಿ. ಅವ್ರಿಗೆ ಯಾವ ಶಾಸ್ತ್ರವೂ ಇಲ್ಲ. ಸೊ ಸರಳತೆ ಇಲ್ಲಿ ಸ್ನೇಹ, ಪ್ರೀತಿ, ಬದುಕನ್ನು ಅರ್ಥ ಮಾಡ್ಕೊಳ್ಳೋದು, ಸಹಬಾಳ್ವೆ ಇವೆಲ್ಲವನ್ನು ಸರಿಯಾಗಿ ತಿಳ್ಕೊಳ್ಳೋದು ಮುಖ್ಯನೇ ಹೊರತು ಬೇರೆಲ್ಲವೂ ನಾವು ಮಾಡಿಕೊಂಡಿರ್ತಕ್ಕಂಥ ಪದ್ಧತಿಗಳು. ಸೊ ನೀನು ಸಮಾಜಕ್ಕೋಸ್ಕರವಾಗಿ ಲೆಗ್ಜರಿಗೆ ಬದುಕುವ ಕನಸನ್ನು ಬಿಟ್ಟುಬಿಡು. ಯಾವುದೂ ಬೇಕಾಗಿಲ್ಲ. ಮನಸ್ಸು ಪವಿತ್ರವಾಗಿದ್ದರೆ, ಮನಸ್ಸು ಚಿನ್ನವಾಗಿದ್ದರೆ ಚಿನ್ನದ ಅವಶ್ಯಕತೆ ಇಲ್ಲ. ನಿನ್ನಲ್ಲಿ ಪ್ರೀತಿ ಜ್ಞಾನ ತುಂಬಿದರೆ ನಿನ್ನಿಂದ ಎಲ್ಲರೂ ಬರ್ತಾರೆ.
ಗೌರವಿಸ್ತಾರೆ. ಅರ್ಥ ಆಯ್ತಾ? ನನ್ನ ಸ್ವಂತ ಅನುಭವ, ನಾನು ಯಾರ ಹತ್ರ ಮದುವೆಗೆ ಹೋದರೂ ಕೂಡ, ಫಂಕ್ಷನ್ಸ್ಗೆ ಹೋದರೂ ಕೂಡ ನನ್ನನ್ನು ಪ್ರೀತಿಯಿಂದ ಮಾತಾಡಿಸ್ತಾರೆ. ಯಾಕೆಂದ್ರೆ ಯಾವ ಒಡವೆನೂ ಇಲ್ಲ, ಅಂದರೆ ನನ್ನಲ್ಲಿ ಜ್ಞಾನ ಇದೆ, ಅವ್ರನ್ನ ಸ್ಪಂದಿಸ್ತೀನಿ ಅಷ್ಟೇ. ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.